ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಕ್ಕಂಥದ್ದು ಈ ದಿನ ಖಂಡಿತವಾಗಿ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ತಮ್ಮೆಲ್ಲರೂ ಕೂಡ ಸುಖ ಶಾಂತಿ ನೆಲೆಸಲಿ ಅಂತ ಬೇಡಿಕೊಳ್ತಾ ಈ ದಿನದ ಒಂದು 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋದ ಸಮಯ. ಜೊತೆಗೆ ನೋಡಿ, ಈ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶನಿವಾರ ಇದೆ, ಜೊತೆಗೆ ಅದೇ ನಕ್ಷತ್ರ ಕೂಡ ಇದೆ, ಅನುರಾಧ ನಕ್ಷತ್ರ. ಶನಿ ಮತ್ತು ಶನಿಯ ನಕ್ಷತ್ರ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಮ್ಯಾಕ್ಸಿಮಮ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗೋದು ಸತ್ಯ. ಒಳ್ಳೆ ಮುಹೂರ್ತ ಭಾಗ, ದೈವಿಕವಾಗಿರ್ತಕ್ಕಂಥ ಒಂದು ದಿನವಾಗ್ತದೆ. ಈ ದಿನದ ಮಹತ್ವ ಭಾಳ ವಿಶೇಷವಾಗಿರೋದ್ರಿಂದ ಅನುರಾಧ ಅಂದರೆ ಆದ ನಂತರ ಯಶಸ್ಸು. ಯಾವುದೇ ಕಾರ್ಯವನ್ನು ಮಾಡಿ ಶನಿವಾರ ಅಂತ ಡಿಲೇಡ್ ಆಗುತ್ತೆ ಅಂದ್ಕೋಬೇಡಿ. ಶನಿವಾರ ದಿವಸ ಅನುರಾಧ ನಕ್ಷತ್ರ ಇರೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಯೋಗಗಳಾಗುತ್ತೆ. ಖಂಡಿತ ಶುಭದ ಕಾಲ, ಒಳ್ಳೆಯ ಕೆಲಸಕ್ಕೆ ಹೆಚ್ಚಿನ ಒಂದು ಮಹತ್ವ ಇರ್ತಕ್ಕಂಥ ಕಾಲ ಕೂಡ ಹೌದು. ಸ್ನೇಹಿತರೆ ನೋಡಿ, ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಹಾಗೆ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಲಾಭವಾಗಬೇಕು, ಕೆಲಸ ಕಾರ್ಯಗಳು ಸುಗಮವಾಗಬೇಕು ಅಂತಕ್ಕಂಥವ್ರು ಖಂಡಿತ ನಾನು ನಿಮಗೆ ತಿಳಿಸ್ತಕ್ಕಂಥ ಈ ಬ್ರಾಸ್ಲೈಟನ್ನು ಹಾಕ್ಕೊಳ್ಳೋದ್ರಿಂದ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಅದು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ನೋಡಿ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಶನಿವಾರದ ದಿನ ತ್ರಯೋದಶಿ ಇರುತ್ತದೆ, ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಶುಕ್ಲ ಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥ ಸಮಯ, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:07 10 ಗಂಟೆ 49 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 11 3 ಗಂಟೆ 53 ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 45 7 ಗಂಟೆ 26 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 5 ಗಂಟೆ 25 6 ಗಂಟೆ 21 ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡ್ತೀವಿ. ಇದು ಬೆಳಗ್ಗೆ 11 ಗಂಟೆ 56 ಮಧ್ಯಾಹ್ನ 12 ಗಂಟೆ 51 ಹಾಗಾಗಿ ಇದರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮ್ಯಾಕ್ಸಿಮಮ್ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನೋಡಿ, ಮೊದಲು ಮೇಷರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ತನ್ನ ಕೆಲಸ ಹಾಗೆ ಲಾಭದ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ. ತನ್ನ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಆರೋಗ್ಯದಲ್ಲಿ ವ್ಯತ್ಯಾಸ ಖಂಡಿತ ಕಾಣುತ್ತೆ. ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಪೆಟ್ಟು ಬೀಳ್ತಕ್ಕಂಥದ್ದು, ಈ ಮೊಣಕೈ ಮೊಣಕಾಲು ಕೀಲು ನೋವುಗಳು, ಕಾಲು ನೋವುಗಳು ಜಾಸ್ತಿ ಇರತಕ್ಕಂಥ ಸಂದರ್ಭ ಮೇಷರಾಶಿಯವರಿಗೆ ತೋರಿಸೋದ್ರಿಂದ ಖಂಡಿತವಾಗಿ ತ್ರಯಂಬಕ ಮಂತ್ರ 108 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ, ಶಿವನ ಸನ್ನಿಧಾನವನ್ನು ಭೇಟಿ ಮಾಡಿ, ಜೊತೆಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡೋದು ಮರಿಬೇಡಿ. ದಿನ ಭಾಳ ಅವಶ್ಯಕವಾಗಿ ಮಾಡಿ, ಖಂಡಿತ ಶುಭವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ? ಸೊ ವೃಷಭ ರಾಶಿಯವರಿಗೆ ಕೂಡ ಲಾಭದ ದಿನವಾಗಿ ಈ ದಿನ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಈ ದಿನ ವಹಿವಾಟುಗಳಲ್ಲಿ ಕೂಡ ಲಾಭವನ್ನು ನೋಡ್ತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ಕೂಡ ಈ ದಿನ ನಿಗೂಢವಾಗಿರ್ತಕ್ಕಂಥ ಕಾರ್ಯದಿಂದ ನಿಮಗೆ ಹಣಕಾಸಿನ ಲಾಭ ಬರ್ತಕ್ಕಂಥದ್ದೇ ಜಾಸ್ತಿ ಇದೆ. ಒಂದು ರೀತಿಯಾಗಿ ಲಾಭದ ವಾತಾವರಣ ಇರ್ತಕ್ಕಂಥ ದಿನವಾಗ್ತದೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಈ ದಿನ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಶುಭದ ಕಾಲ. ಎಷ್ಟು ಧರ್ಮವಾಗಿ ಇರ್ತಿರೋ ಇದು ಅಷ್ಟು ಲಾಭ ಬರುತ್ತೆ. ಮಿಥುನ ರಾಶಿಯ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರಿಗೆ ಶತ್ರುವಿನ ಮೇಲೆ ವಿಜಯ.
ಕೋರ್ಟ್ ಕಚೇರಿಯ ಮೇಲೆ ಜಯ, ಹಾಗೆ ಕೆಲಸದಲ್ಲೂ ಕೂಡ ಉತ್ಕೃಷ್ಟತೆ, ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಬಟ್ ನಿಮ್ಮ ಪರಿಶ್ರಮದಿಂದ ಖಂಡಿತ ಲಾಭವಂತೂ ಇದೆ. ಬಟ್ ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಕಾಲನೋವು ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ. ಸಾಧಾರಣವಾಗಿರ್ತಕ್ಕಂಥ ವಿಚಾರಗಳು ಖಂಡಿತ ಇನ್ನಷ್ಟು ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಕಟಕ ರಾಶಿಯ ಫಲಾಫಲ ಹೇಗೆ ನೋಡಿ, ಸೋಂಬೇರಿತನದಿಂದ ಕೆಲಸದಲ್ಲೂ ಕೂಡ ಹಿನ್ನಡೆ, ಸಾಲದ ಒಂದು ಸಮಸ್ಯೆಗಳು ಕಾಡಬಹುದು, ಅಥವಾ ಸಹಾಯಕ್ಕೆ ಬರ್ತಕ್ಕಂಥವ್ರು ಸಹಾಯಕ್ಕೆ ಬರದಲೇ ಇರತಕ್ಕಂಥ ಸನ್ನಿವೇಶ ಈ ದಿನ ನಿರ್ಮಾಣವಾಗ್ತದೆ. ಯಾರು ಈ ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ವೈಮನಸ್ಸುಗಳು, ಮಕ್ಕಳೊಟ್ಟಿಗಿನ ವೈಮನಸ್ಸುಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಜಾಗರೂಕತೆ, ಹಾಗೆ ಈ ವೈಮನಸ್ಸುಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದಲ್ಲೂ ಕೂಡ ಕೆಲವೊಂದು ವಿಳಂಬತೆ ತೋರಿಸುತ್ತೆ. ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಈ ದಿನ ಜಪವನ್ನು ಮಾಡಿ, ಅಥವಾ ಬಿಲ್ವಾರ್ಚನೆಯನ್ನಾದರೂ ಶಿವನಿಗೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಸಿಂಹರಾಶಿಯ ಫಲಾಫಲ ಹೇಗೆ ನೋಡಿ, ಸಿಂಹರಾಶಿಯವ್ರಿಗೆ ಮನೆಯಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ, ಹೊರಗಡೆನೂ ಕೂಡ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಏನಾದರೂ ಕಿರಿಕಿರಿಗಳು, ಅಥವಾ ಜಮೀನಿನ ವಿಚಾರದಲ್ಲಿ ಅಥವಾ ಆಸ್ತಿಗಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ. ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಈ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರುತ್ತೆ, ಮನೆಯಲ್ಲಿ ಉಳಿಯೋದು ಕಷ್ಟ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ನೀವು ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಶನಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಶಿವನ ಮಂದಿರವನ್ನು ಭೇಟಿ ಮಾಡಿ ಅಲ್ಲಿ ಆಶೀರ್ವಾದವನ್ನು ತಗೊಂಡು ಬನ್ನಿ, ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗೆ? ಸತತ ಪ್ರಯತ್ನಗಳಿಂದ ಗೆಲುವು, ಖಂಡಿತವಾಗಿ ಗೆಲುವು ಸಿಗುತ್ತೆ. ಯಾರು ಕಮಿಷನ್ ಆಧಾರಿತ ವ್ಯಕ್ತಿಗಳಿದ್ದಾರೋ ಅವ್ರಿಗೆ ಭಾಳ ವಿಶೇಷತೆ ಇರುತ್ತೆ. ಎದುರಾಳಿಯ ಮೇಲೆ ವಿಜಯವನ್ನು ಸಾಧಿಸ್ತೀರ ಕೂಡ. ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬಿಸ್ನೆಸ್ ಕ್ಷೇತ್ರದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಮಾಡ್ತೀರ. ಒಟ್ಟಾರೆಯಾಗಿ ವಿದ್ಯಾರ್ಥಿ ವರ್ಗದಲ್ಲೂ ಬಿಸ್ನೆಸ್ ವರ್ಗದವರು ಎಲ್ಲರಿಗೂ ಕೂಡ ಈ ದಿನ ಚೆನ್ನಾಗಿದೆ. ತುಲಾರಾಶಿಯ ಫಲಾಫಲ ಹೇಗೆ? ಚಿಂತನೆಗಳು, ಸಾಲದ ಚಿಂತನೆ, ಹೇಗೆ ಸಾಲ ತೀರಿಸೋದು, ಹೇಗಪ್ಪ ಮಾಡೋದು, ಹಣಕಾಸಿಂದೇ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ, ಇದೆಲ್ಲ ಯೋಚನೆ ಮಾಡ್ತೀರಾ. ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಉಲ್ಬಣವಾಗ್ತಕ್ಕಂಥದ್ದು ಇರ್ತದೆ, ಬೇಜಾರಾಗ್ಬಿಡುತ್ತೆ. ಖಂಡಿತ ಈ ದಿನ ತುಲಾರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಗುರುವಿನ ಆರಾಧನೆ ಮಾಡಿ ಸಕಲವೂ ಜಯವನ್ನು ಸಾಧಿಸ್ಬಿಡ್ತೀರ. ಸಾಧ್ಯವಾದಷ್ಟು ಕೂಡ ಗುರು ಸನ್ನಿಧಾನವನ್ನು ಭೇಟಿ ಮಾಡಿ. ಸಮಸ್ಯೆಗಳು ಖಂಡಿತವಾಗಿ ಕ್ಲೋಸ್ ಆಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ವೃಶ್ಚಿಕ ರಾಶಿಯವರಿಗೆ ದೈವಿಕವಾಗಿರ್ತಕ್ಕಂಥ ಗುಣ ಇರುತ್ತೆ. ತನ್ನ ಸ್ವಪ್ರಯತ್ನದಿಂದ ಗೆಲುವು ಸಾಧಿಸ್ತೀರ. ನೋಡಿ, ನಿಮಗೆ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಕೆಲಸ ಮಾಡಬೇಕು ಎಲ್ಲ ಮಾಡ್ತೀರಾ, ಆದರೆ ಜನಗಳಿಗೆ ತಲುಪ್ತಕ್ಕಂಥದ್ದು ಕಷ್ಟವಾಗ್ತದೆ. ಪಂಚಮ ಶನಿ, ಸ್ವಲ್ಪ ಪ್ರಯತ್ನದ ಮೇಲೆಗೆ, ಸತತ ಪ್ರಯತ್ನದ ಮೇರೆಗೆ ಈ ದಿನ ನೀವು ಸಕ್ಸಸ್ ರೇಟನ್ನು ಕಾಣ್ಬೋದು. ಬುದ್ಧಿವಂತಿಕೆ ಕೆಲಸಗಳು ಮಾತ್ರ ಈ ದಿನ ಕೈ ಹಿಡಿತಕ್ಕಂಥದ್ದಿರುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಂದ ಬುದ್ಧಿ, ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ವಿಳಂಬತೆ ಇದೆ, ವಿಳಂಬಕ್ಕೋಸ್ಕರ ನೀವು ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಆ ಕೆಲಸಗಳು ಕಾರ್ಯಗಳು ಸ್ವಲ್ಪ ಸುಗಮವಾಗಿ ಆಗ್ತಕ್ಕಂಥದ್ದು ಇರ್ತದೆ. ಧನುರಾಶಿಯ ಫಲಾಫಲ ಹೇಗೆ? ಧನುರಾಶಿಯವರು ನೋಡಿ, ಸ್ವಲ್ಪ ವಾಹನಾದಿಗಳಿಂದ ಸ್ವಲ್ಪ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸಬೇಕು, ಅಷ್ಟು ಉತ್ತಮತೆ ಇಲ್ಲ. ವಾಹನದಲ್ಲಿ ಚಾಲನೆ ಮಾಡಬೇಕಾದರೂ ಸಹಿತವಾಗಿ ಸ್ವಲ್ಪ ಜಾಗರೂಕತೆಯಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಮನೆಯಲ್ಲಿ ಕೂಡ ಅಷ್ಟು ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಕಡಿಮೆ. ಆಧ್ಯಾತ್ಮಿಕವಾಗಿ ಒಲವನ್ನು ಬೆಳೆಸ್ಕೊಳ್ಳಿ. ಸ್ವಲ್ಪ ಧ್ಯಾನದ ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅವಶ್ಯಕ. ಭೂಮಿ ಖರೀದಿ ಯೋಗಕ್ಕೆ ಭಾಳ ವಿಶೇಷವಾಗಿರತಕ್ಕಂಥ ಫಲ ಇದೆ. ಇನ್ನಿತರೆ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಸೊ ಮಕರ ರಾಶಿಯವರ ಫಲವನ್ನು ನೋಡಿದಾಗ ಖಂಡಿತ ನೋಡಿ, ನಿಮಗೆ ಕೂಡ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳು ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಆ ಥರದ ವ್ಯಕ್ತಿಗಳಾಗಿದ್ದರೆ ಅದ್ಭುತವಾಗಿರತಕ್ಕಂಥ ಲಾಭ. ಪ್ರಯಾಣದಿಂದ ಲಾಭ, ಶ್ರಮದಿಂದ ಲಾಭ,
ಎಲ್ಲವೂ ಕೂಡ ಈ ದಿನ ಮಕರ ರಾಶಿಯವ್ರಿಗಿದೆ. ಇನ್ನಷ್ಟು ಏನಾದರೂ ಪ್ರಯತ್ನ ತುಂಬ ಆಕ್ಟಿವ್ ಆಗಿರ್ತಕ್ಕಂಥ ದಿನವಾಗ್ತದೆ ಕೂಡ ಮಕರ ರಾಶಿಯವ್ರಿಗೆ. ಕೆಲಸದ ಮೇಲೆ ಶ್ರದ್ಧೆ ಎಲ್ಲವೂ ಲಭ್ಯವಾಗ್ತದೆ. ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವ್ರಿಗೆ ತೋರಿಸುತ್ತೆ. ಒಟ್ಟಾರೆಯಾಗಿ ಒಂದು ರೀತಿಯಾಗಿ ಲಾಭದ ದಿನ, ಮಾತುಕತೆಗಳಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಹೌದು ಕೂಡ. ಹಾಗೆ ಕುಂಭರಾಶಿಯ ಫಲಾಫಲ ಹೇಗೆ? ಏನೇ ಮಾಡಲಿ ನಾನು 100% ಹೆಸರು ಕೀರ್ತಿ ಪ್ರತಿಷ್ಠೆ ಅಂದರೆ ನನಗೆ ಲಭ್ಯವಾಗಬೇಕು, ನಾನು ಯಾರು ಅಂತಕ್ಕಂಥದ್ದನ್ನು ಗುರುತಿಸ್ಕೋಬೇಕು ಅಂತಕ್ಕಂಥ ಮನೋಭಾವ ಕುಂಭರಾಶಿಯವರಿಗೆ ಬರುತ್ತೆ. ಫ್ಯಾಮಿಲಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಸ್ವಲ್ಪ ಸಾಲದ ಚಿಂತನೆಗಳು, ಆ ಸಾಲ ಹೇಗೆ ತೀರಿಸಬೇಕು ಅಂತಕ್ಕಂಥ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ವಿಕೋಪ ಅಂದರೆ ಕೋಪದಿಂದ ಕೂಡಿರ್ತಕ್ಕಂಥದ್ದು ಹೊರತುಪಡಿಸಿದ್ರೆ ಇನ್ನೆಲ್ಲವೂ ಕೂಡ ಶುಭದಾಯಕವಾಗಿದೆ. ಖಂಡಿತ ಒಳ್ಳೆಯದಿದೆ, ಸದುಪಯೋಗ ಮಾಡಿಕೊಳ್ಳಿ. ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವ್ರಿಗೆ ಬಿಡು ಈ ಕೆಲಸ ಮಾಡೋಣ, ನಾಳೆ ಮಾಡೋಣ, ಈ ಮನೋಭಾವ ಬರುತ್ತೆ. ಸೊ ಪ್ರಯಾಣದಲ್ಲಿ ವಿಳಂಬತೆಯನ್ನು ಕೊಡುತ್ತೆ. ಎಲ್ಲೋ ಹೋಗಬೇಕಾಗಿತ್ತು, ಆ ಪ್ರಯಾಣದಲ್ಲಿ ವಿಳಂಬತೆ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಸ್ವಲ್ಪ ಲೇಸಿನೆಸ್ ಕೂಡ ಈ ದಿನ ಇದೆ. ಯಾವುದೇ ಒಂದು ಕ್ಯಾಟಗರಿ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಶುಭತ್ವ ಕಡಿಮೆ ಇದೆ ಈ ದಿನ, ಅಷ್ಟು ಉತ್ತಮತೆ ಇಲ್ಲ. ಶಿವನ ಪ್ರಾರ್ಥನೆ ಒಂದು ನಿಮ್ಮ ಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಜಾಗೃತಗೊಳಿಸ್ತಕ್ಕಂಥದ್ದು ಇರುತ್ತೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ನಾನು ಹೇಳಿದಾಗೆ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಈ ಬ್ರಾಸ್ಲೈಟನ್ನು, ಕ್ರಿಸ್ಟಲ್ಸನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ಗ್ರೀನ್ ಅವೆಂಚೂರ್ ಇದರ ತತ್ವದ ಆಧಾರದ ಮೇಲೆ ಹಣಕಾಸು ಚೆನ್ನಾಗಿರುತ್ತೆ, ಲಾಭವೂ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಯಾರು ಈ ರಾಶಿಯವರು ವ್ಯಾಪಾರದಲ್ಲಿ ಡಲ್ ಇದೆಯೋ ಖಂಡಿತ ಕೂಡಲೇ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಕ್ರಿಸ್ಟಲನ್ನು ವೇರ್ ಮಾಡಿ. ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವ ಜಪ ಮಾಡಿ ಬುಧವಾರಗಳಂದು ಧಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.